ಇವರಿಗೆ ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿ ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಮುಖ್ಯಮಂತ್ರಿಗಳಿಗಾಗಲಿ ಸಚಿವರಿಗಾಗಲಿ ಉತ್ತರ ಕರ್ನಾಟಕದ ಬಗ್ಗೆ ಅಭಿವೃದ್ಧಿ ಬಗ್ಗೆನೂ ಕೂಡ ಅವ್ರಿಗೆ ಕಾಳಜಿ ಇಲ್ಲ. ಇಡೀ ಮುಖ್ಯಮಂತ್ರಿಗಳ ಸಚಿವ ಸಂಪುಟ ಎಲ್ಲವನ್ನೂ ಕೂಡ ಮರೆತು, ರಾಜ್ಯದ ಅಭಿವೃದ್ಧಿಯನ್ನು ಕೂಡ ಮರೆತು ಕೇವಲ ರಿಯಲ್ ಎಸ್ಟೇಟ್ಗೆ ಸೀಮಿತ ಆದಂತೆ ಕಾಣ್ತಾ ಇದೆ. ಮತ್ತೊಂದು ಕಡೆ ಕೇಂದ್ರ ಚುನಾವಣಾ ಆಯೋಗ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರ ಪಟ್ಟಿ ಪರಿಷ್ಕರಣೆ, ಅಕ್ರಮ ಮತದಾರರನ್ನ ಪತ್ತೆ ಹಚ್ಚಬೇಕು, ಮತದಾರ ಪಟ್ಟಿಯ ಸ್ವಚ್ಛಗೊಳಿಸಬೇಕು ಅನ್ನುವ ಒಂದು ಸದುದ್ದೇಶದಿಂದ SIR ಅನ್ನು ಮಾಡ್ತಾ ಇದ್ದರೆ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹೇರಿ ಅಧಿಕಾರಿಗಳ ದುರ್ಬಳಕೆಯನ್ನು ಮಾಡಿಕೊಂಡು ಆ SIR ಪ್ರಕ್ರಿಯೆ ಕೂಡ ತಣ್ಣೀರಿರ್ತಕ್ಕಂಥ ಕೆಲಸಕ್ಕೆ ರಾಜ್ಯ ಸರ್ಕಾರವೇ ಕೈ ಹಾಕಿದೆ. ಇದರ ಮಧ್ಯೆ ಅಕ್ರಮ ವಲಸಿಗರಿಗೂ ಕೂಡ PRC ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟನ್ನು ಕೊಡೋದಕ್ಕೆ ಇವತ್ತು ರಾಜ್ಯ ಸರ್ಕಾರ ಆತುರವಾಗಿ ಮುಂದೆ ಹೋಗ್ತಾ ಇರುವಂಥದ್ದು. ಅದು ಯಾರಿಗೆ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್, ಯಾರು ದೇಶದಲ್ಲಿ ಇವತ್ತು ನುಸುಳ್ಕೋರಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನಿದ್ದಾರೆ ಅವ್ರಿಗೆ ಇವತ್ತು ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಕೊಡೋದಕ್ಕೆ ಹೊರಟಿರ್ತಕ್ಕಂಥದ್ದು ಕೂಡ ಒಂದು ರೀತಿ ದೇಶದ್ರೋಹದ ಕೆಲಸನೇ. ಯಾವುದೇ ಕಾರಣಕ್ಕಿಂತ ದುಸ್ಸಾಹಸಕ್ಕೆ ಕೈ ಹಾಕಬಾರ್ದು. ವಿಶೇಷವಾಗಿ ಭೀಕರ ಬರಗಾಲದ ಸಂದರ್ಭದಲ್ಲಿ ರೈತರು ಇವತ್ತು ಕಂಗಾಲಾಗಿ ಇವತ್ತು ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಪಡಿಸ್ತೇನೆ, ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೇ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು. ಒಂದು ಎಕರೆಗೆ 50,000 ಪರಿಹಾರ ತತ್ಕ್ಷಣ ಘೋಷಣೆ ಮಾಡಬೇಕು ಅನ್ನೋ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಮೊನ್ನೆ ಬಸವ ಕಲ್ಯಾಣ ಬಂದಾಗ ಏನು ಹಿಂದೆ ಭಾಜಪ ಸರ್ಕಾರ ಸನ್ಮಾನ್ಯ BS ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಅನುಭವ ಮಂಟಪಕ್ಕೆ 500 ಕೋಟಿ ರೂಪಾಯಿಗಳನ್ನು ಕೊಡ್ತೇನೆ ಅಂತೇಳಿ 200 ಕೋಟಿ ರಿಲೀಸು ಕೂಡ ಮಾಡಿದ್ರು, ಕೆಲಸವೂ ಕೂಡ ನಡೀತಾ ಇತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಇದ್ರ ಬಗ್ಗೆ ಯಾವುದೇ ಆದ್ಯತೆಯನ್ನು ನೀಡದೇನೆ ಈಗೇನೋ ಮೊನ್ನೆ ಭರವಸೆ ನೀಡಿದ್ದಾರೆ, ತತ್ಕ್ಷಣ ಹಣವನ್ನು ಬಿಡುಗಡೆ ಮಾಡ್ತೇನೆ ಅಂತೇಳಿ ಇದ್ರ ಬಗ್ಗೆನೂ ಕೂಡ ಹಣವನ್ನು ಬಿಡುಗಡೆ ಮಾಡಿ ಅನುಭವ ಮಂಟಪ ಪೂರ್ಣಗೊಳಿಸೋ ನಿಟ್ಟಿನಲ್ಲಿ ಕ್ರಮನ ಕೈಗೊಳ್ಳಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಆಗ್ರಹವನ್ನು ಪಡಿಸ್ತಾ ಇದ್ದೇನೆ. ಹೇಳ ನೋಡಿ, ನೀವೇ ನೋಡ್ತಾ ಇದ್ದೀರಿ, ಕೆಲವು ದಿನಗಳ ಹಿಂದೆ ಒಂದೆರಡು ದಿನ ಮಳೆ ಆಯಿತು ಅಂತೇಳಿ ಪಾಪ ರೈತರು ಅಲ್ಲಿ ಇಲ್ಲಿ ಬಿತ್ತನೆ ಮಾಡೋಂಥ ಬಿತ್ತನೆ ಕಾರ್ಯ ಆಗಿದೆ, ಇಲ್ಲ ಅಂತೇನಿಲ್ಲ. ಆದರೆ ಮೊಳಕೆನೂ ಕೂಡ ಬಂದಿಲ್ಲ. ಇಂಥ ದುಸ್ಥಿತಿ ಇವತ್ತು ರೈತರು, ಇವತ್ತು ನೀವೇ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ, ಎಲ್ಲಿ ರೈತರು ಇವತ್ತು ಮಳೆ ಅಭಾವ ಇದೆ, ಇಡೀ ದೇಶದಲ್ಲಿ ಅಭಾವ ಇದೆ, ಯಾವುದೇ ಕಾರಣಕ್ಕೂ ಬಿತ್ತನೆ ಮಾಡಬೇಡಿ ಅಂತಲೇ ಹೇಳಿದ್ರಿ. ಬಿತ್ತನೆ ಮಾಡಬೇಡಿ ಅಂತ ಹೇಳ್ತಕ್ಕಂಥದ್ದು ಸುಲಭ, ಆದರೆ ರೈತರಿಗೆ ಪರಿಹಾರವನ್ನು ಕೊಡಬೇಕಲ್ಲ. ಹಾಗಾದರೆ ರೈತರ ಬದುಕನ್ನು ಕಟ್ಕೊಡ್ತಕ್ಕಂಥ ಕೆಲಸಕ್ಕೆ ಅವರು ಸಹಕಾರ ನೀಡಬೇಕಲ್ಲ ರಾಜ್ಯ ಸರ್ಕಾರ. ಮಾಡಲಿ ಮುಖ್ಯಮಂತ್ರಿಗಳು ಇದೆಲ್ಲ ಕತ್ತೆ ಹೊಡೆಯೋದನ್ನು ಬಿಟ್ಟು ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು. ಬೀದರ್ ಹೋದಾಗಲೂ ಕೂಡ ರೈತರು ನನಗೆ ರೈತ ಸಂಘದಿಂದ ನನ್ನನ್ನು ಭೇಟಿ ಮಾಡಿ ಅವರು ಕೂಡ ಒಂದು ಮೆಮೊರಂಡಮನ್ನು ಕೂಡ ಕೊಟ್ಟರು. ಹಾಗಾಗಿ ರಾಜ್ಯದ ಪರಿಸ್ಥಿತಿ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಪರಿಹಾರ ನೀಡಬೇಕು ಅಂತೇಳಿ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತಾ ಇದ್ದೇನೆ.